ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಿಂದ ಬಾಹ್ಯಾಕಾಶಕ್ಕೆ ಕಳುಹಿಸಲಾಗಿದ್ದ ಮೆಂತ್ಯ ಹಾಗೂ ಹೆಸರು ಕಾಳು ಈಗ ಮತ್ತೆ ವಾಪಸ್ ಕೃಷಿ ವಿಶ್ವವಿದ್ಯಾಲಯಕ್ಕೆ ಬಂದಿದ್ದು ಅವುಗಳನ್ನು ಬಯೋಟೆಕ್ನಾಲಜಿ ಲ್ಯಾಬ್ನ ಸ್ಟೋರೇಜ್ನಲ್ಲಿ ಸೇಫ್ ಆಗಿ ಇಡಲಾಗಿದೆ. ಈ ಕಾಳುಗಳನ್ನು ಕಳೆದ ಜೂನ್ 25ರಂದು ಗಗನಯಾನಿ ಶುಭಾಂಶು ಶುಕ್ಲಾ ಅವರ ಜೊತೆಯಲ್ಲಿ ಬಾಹ್ಯಾಕಾಶಕ್ಕೆ ಕಳುಹಿಸಲಾಗಿದ್ದು ಒಟ್ಟು 6 ಪ್ಯಾಕ್ ಮೆಂತ್ಯ ಹಾಗೂ 6 ಪ್ಯಾಕ್ ಹೆಸರು ಕಾಳುಗಳನ್ನು ಬಾಹ್ಯಾಕಾಶಕ್ಕೆ ತೆಗೆದುಕೊಂಡು ಹೋಗಿದ್ದ ಶುಭಾಂಶು ಶುಕ್ಲಾ ಅಲ್ಲೇ ಅವುಗಳಿಗೆ ಇಂಜೆಕ್ಷನ್ ಮೂಲಕ ನೀರು ಎರೆದು ಮೊಳಕೆ ಒಡೆಸಿ ಸಂರಕ್ಷಣೆ ಮಾಡಿದ್ರು. ಅಲ್ಲಿ ಕೂಡ ಈ 2 ಕಾಳುಗಳನ್ನ 80 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇಟ್ಟು ಸಂರಕ್ಷಣೆ ಮಾಡಲಾಗಿತ್ತು. ನಂತರ ಈ ಕಾಳುಗಳನ್ನ ಬಾಹ್ಯಾಕಾಶದಿಂದ ಭೂಮಿಗೆ ವಾಪಸ್ ಜುಲೈ 15ರಂದು ತಂದಿದ್ದ ಶುಭಾಂಶು ಶುಕ್ಲಾ ಈಗ ಅವುಗಳನ್ನ ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ಕಳುಹಿಸಿದ್ದಾರೆ. ಈಗ ಇವುಗಳನ್ನ ಬಯೋಟೆಕ್ನಾಲಜಿ ಲ್ಯಾಬ್ನಲ್ಲಿ 80 ಡಿಗ್ರಿಯಲ್ಲಿ ಇಡಲಾಗಿದ್ದು 6 ತಿಂಗಳಿಂದ 1 ವರ್ಷದವರೆಗೆ ಅವುಗಳನ್ನು ಸಂರಕ್ಷಣೆ ಮಾಡಿ ಇಡಬಹುದು ಎಂದು ಬಯೋಟೆಕ್ನಾಲಜಿ ವಿಭಾಗದ ವಿಜ್ಞಾನಿ ಡಾಕ್ಟರ್ ರವಿಕುಮಾರ್ ತಿಳಿಸಿದ್ದಾರೆ. ಇವುಗಳ ಮೇಲೆ ಈಗ ಸಂಶೋಧನೆ ಮಾಡಲಿರುವ ವಿಜ್ಞಾನಿ ರವಿಕುಮಾರ್ ಈ 2 ಕಾಳುಗಳನ್ನು ಬಾಹ್ಯಾಕಾಶಕ್ಕೆ ಹೋಗುವ ಗಗನಯಾನಿಗಳು ಅಲ್ಲೇ ತಿನ್ನಬಹುದಾ ಎಂಬುದರ ಕುರಿತು ಸಂಶೋಧನೆ ಮಾಡಲಿದ್ದಾರೆ. ಅಲ್ಲದೆ ಬಾಹ್ಯಾಕಾಶಕ್ಕೆ ಹೋಗಿ ಬಂದ ಈ ಕಾಳುಗಳಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ಎಂಬುದರ ಕುರಿತಾಗಿಯೂ ಕೂಡ ವಿಜ್ಞಾನಿಗಳು ಪರೀಕ್ಷೆ ಮಾಡಲಿದ್ದಾರೆ. ಬಾಹ್ಯಾಕಾಶದಿಂದ ತಂದ ಮೊಳಕೆ ಒಡೆದ ಕಾಳುಗಳು ಹಾಗೂ ಕೃಷಿ ವೇವಿಯಲ್ಲಿ ಮೊಳಕೆ ಒಡೆಸಿದ ಕಾಳುಗಳನ್ನು ಹೋಲಿಕೆ ಮಾಡಲಾಗ್ತಾ ಇದೆ. ಮುಂದೆ ಬಾಹ್ಯಾಕಾಶಕ್ಕೆ ಹೋಗುವ ಗಗನಯಾನಿಗಳು ಅಲ್ಲೇ ಮೊಳಕೆ ಒಡೆಸಿದ ನಂತರ ಅವುಗಳನ್ನ ಸೇವಿಸಬಹುದಾ ಎಂಬುದರ ಕುರಿತಾಗಿ ಕೂಡ ಹೋಲಿಕೆ ಮಾಡಿ ಸಂಶೋಧನೆ ಮಾಡಲಾಗ್ತಾ ಇದೆ. ಗಗನಯಾನಿಗಳ ಆರೋಗ್ಯ ದೃಷ್ಟಿಯಿಂದಾಗಿ ಇವುಗಳ ಪ್ರಯೋಗ ನಡೆದಿದ್ದು ಇವು ಗಗನಯಾನಿಗಳಿಗೆ ಎಷ್ಟು ಉಪಯೋಗ ಎಂಬುದನ್ನು ನೋಡುವ ಉದ್ದೇಶ ಕೂಡ ಈ ಸಂಶೋಧನೆಯದ್ದಾಗಿದೆ. ಒಟ್ಟಾರೆ ಈ ಪ್ರಯೋಗ ಯಶಸ್ಸು ಕಂಡಿದ್ದೇ ಆದಲ್ಲಿ ಮುಂದೆ ಬಾಹ್ಯಾಕಾಶಕ್ಕೆ ಹೋಗುವ ಗಗನಯಾನಿಗಳು ಈ ಮೆಂತ್ಯ ಮತ್ತು ಹೆಸರು ಕಾಳುಗಳನ್ನು ಆಹಾರದ ರೂಪದಲ್ಲಿ ಬಾಹ್ಯಾಕಾಶದಲ್ಲಿ ಬಳಕೆ ಮಾಡಬಹುದಾಗಿದೆ. ಹಾಗೆ ಜೂನ್ 25ನೇ ತಾರೀಕು ನಾವು 2 ಥರದ ಕಾಳುಗಳನ್ನು ಬಾಹ್ಯಾಕಾಶಕ್ಕೆ ಕಳಿಸಿದ್ದೀವಿ. ಒಂದು ಹೆಸರು ಮತ್ತು ಇನ್ನೊಂದು ಮೆಂತೆ. ಅವು ಬಾಹ್ಯಾಕಾಶಕ್ಕೆ ಹೋಗಿ 18 ದಿನ ಬಾಹ್ಯಾಕಾಶದಲ್ಲಿ ಇದ್ಬಿಟ್ಟು ವಾಪಸ್ ಬಂದಿದ್ದಾವೆ. ಆ 18 ದಿನದಲ್ಲಿ ಏನಾಗಿದೆ ಅಂತಂದರೆ ನಾವು 6 ಪ್ಲೇಟ್ಸ್ಗಳನ್ನು ಕಳಿಸಿದ್ದೀವಿ. ಅದರಲ್ಲಿ ಶುಭಾಂಶು ಶುಕ್ಲಾ ಅವರು ಅದನ್ನು ನೀರೆರೆದು ಅದನ್ನು ಸ್ಪ್ರೌಟ್ ಮಾಡಿದ್ದಾರೆ. 30 ಡಿಗ್ರಿ ಸೆಲ್ಸಿಯಸ್ ಇಟ್ಟಾಗ 3 ದಿನದಲ್ಲಿ ಸಾಕಷ್ಟು ಸ್ಪ್ರೌಟ್ಗಳು ಬಂದಿದ್ದಾವೆ. ಆ ಸ್ಪ್ರೌಟ್ಗಳು ವಾಪಸ್ ನಮ್ಮ ಲ್ಯಾಬಿಗೆ ಬಂದಿದ್ದಾವೆ ಧಾರವಾಡದಲ್ಲಿ ಮೊನ್ನೆ ತಾನೇ. ಈಗ ಬಂದ ಮೇಲೆ ನಾವು ಮೊದಲನೇದಾಗಿ ಏನು ನೋಡ್ತಾ ಇದ್ದೀವಿ ಅಂತಂದರೆ ಅವು ಮೊಳಕೆಯ ಪ್ರಮಾಣ ಎಷ್ಟಾಗಿದೆ, ಬಾಹ್ಯಾಕಾಶದಲ್ಲಿ ಮೊಳಕೆ ಪ್ರಮಾಣ ಎಷ್ಟಾಗಿದೆ ಮತ್ತು ಭೂಮಿ ಮೇಲೆ ಇರ್ತಕ್ಕಂಥ ಮೊಳಕೆ ಪ್ರಮಾಣ ಎಷ್ಟಾಗಿದೆ, ಅದರಲ್ಲಿ ಏನಾದರೂ ಬದಲಾವಣೆ ಇದೆಯಾ, ಬದಲಾವಣೆ ಇದ್ದಿದ್ದರೆ ಯಾಕೆ ಬದಲಾವಣೆ ಆಗ್ತಿದ್ದಾವೆ ಅದ್ರ ಬಗ್ಗೆ ಒಂದು ಸ್ವಲ್ಪ ನಾವು ರಿಸರ್ಚ್ ಮಾಡ್ತೀವಿ. ಅದ್ರ ಜೊತೆಗೆ ಮುಖ್ಯವಾಗಿ ಅದರ ಪೋಷಕಾಂಶದಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ಅದನ್ನು ನೋಡ್ತೀವಿ. ಯಾಕಂತಂದರೆ ನಮ್ಮದು ಅಲ್ಟಿಮೇಟ್ ಗೋಲ್ ಇನ್ನೇನಿದೆಯಪ್ಪ ಅಂತಂದರೆ ಈ ಎಕ್ಸ್ಪರಿಮೆಂಟ್ದು ಈಗ ನಾವು ಬಾಹ್ಯಾಕಾಶದಲ್ಲಿ ಈ ಸ್ಪ್ರೌಟ್ಗಳನ್ನು ಮಾಡಿದ್ರೆ ಆ ಸ್ಪ್ರೌಟ್ಗಳನ್ನು ಗಗನಯಾನಿಗಳಿಗೆ ನಾವು ಒಂದು ಪೌಷ್ಟಿಕ ಆಹಾರವಾಗಿ ಸಪ್ಲಿಮೆಂಟ್ರಿ ಡಯಟಾಗಿ ಕೊಡೋಕ್ಕೆ ಸಾಧ್ಯ ಇದೆನಾ ಅನ್ನೋ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಇದ್ದೀವಿ. ಸೊ ಇನ್ನು ಅದರ ಜೊತೆಗೆ ಫೈಟೋ ಹಾರ್ಮೋನ್ಸ್ ಅಸ್ಸೆಗಳು ಮಾಡ್ತೀವಿ. ಅದ್ರ ಜೊತೆಗೆ ಟ್ರಾನ್ಸ್ಕ್ರಿಪ್ಟೋಮ್ ಅನಾಲಿಸಿಸ್ ಅಂತೇಳಿ ಕೆಲವೊಂದು ಮಾಲಿಕ್ಯುಲರ್ ಬಯಾಲಜಿ ಅಸ್ಸೆಗಳು ಕೂಡ ಮಾಡ್ತೀವಿ. ಆ ಬಿಹೇವಿಯರ್, ಸ್ಪ್ರೌಟಿಂಗ್ ಬಿಹೇವಿಯರು ಬಾಹ್ಯಾಕಾಶದಲ್ಲಿ ಯಾವ ರೀತಿಯಾಗಿದೆ ಮತ್ತು ಭೂಮಿ ಮೇಲೆ ಯಾವ ರೀತಿಯಾಗಿದೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಒಂದು ರಿಸರ್ಚನ್ನು ಈಗ ಸ್ಪ್ರೌಟ್ ಆದಮೇಲೆ ಇಮಿಡಿಯೇಟಾಗಿ ನಾವು ಬಾಹ್ಯಾಕಾಶ ಕೇಂದ್ರದಲ್ಲಿ ಶುಭಾಂಶು ಶುಕ್ಲಾ ಅವರು -80ಯಲ್ಲಿ ಹಾಕಿದರು ಈ ಸ್ಯಾಂಪಲ್ಸ್ಗಳು. ಅಲ್ಲಿಂದ ನಮ್ಮ ಲ್ಯಾಬಿಗೆ ಬರುವವರೆಗೂ ಇವು -80ಯಲ್ಲೇ ಬಂದಿದ್ದಾವೆ. ಡ್ರೈ ಐಸಲ್ಲಿ ಜನರಲಿ ತೊಗೊಂಬರ್ತೀವಿ. ಡ್ರೈ ಐಸು -79 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಅದು ಬಂದ ಮೇಲೆ ಇಮಿಡಿಯೇಟಾಗಿ ನಾವು ನಮ್ಮ ಲ್ಯಾಬಲ್ಲಿ ಕೃಷಿ ವಿಶ್ವವಿದ್ಯಾಲಯ ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟಲ್ಲಿ -80ಯಲ್ಲಿ ಹಾಕಿದ್ದೀವಿ. ಅದನ್ನು ನಾವು -80ಯಲ್ಲಿ ಹಾಕಿದ್ರೆ ಏನೂ ಸಮಸ್ಯೆ ಇಲ್ಲ. ಮಿನಿಮಮ್ ಒಂದು 6 ತಿಂಗಳಿಂದ 1 ವರ್ಷದವರೆಗೂ ಯಾವುದೇ ಬದಲಾವಣೆಗಳನ್ನಾಗಲ್ಲ. ಹಾಗಾಗಿ ನಾವು ಈಸಿಯಾಗಿ ಸಾಕಷ್ಟು ಟೈಮ್ ತೊಗೊಂಡು ಈ ಥರದ್ದು ರಿಸರ್ಚ್ ಮಾಡ್ಬೋದು -80ಯಲ್ಲಿ ಇಟ್ಟರೆ. ನಮ್ಮ ಸಹ ವಿಜ್ಞಾನಿ ಡಾಕ್ಟರ್ ರವಿಕುಮಾರ್ ಅವರ ಈ ಒಂದು ಪ್ರಯೋಗ ಬಾಹ್ಯಾಕಾಶದ ಪ್ರಯೋಗಗಳಲ್ಲೇ ಒಂದು ಮೈಲಿಗಲ್ಲು ಅಂತ ಹೇಳಿ ನಾನು ಎಣಿಸ್ಕೊಳ್ತೀನಿ. ಯಾಕೆ ಅಂತಂದರೆ ಗಗನಯಾನಿಗಳ ಆರೋಗ್ಯ ದೃಷ್ಟಿಯಿಂದ ಇದು ಒಂದು ರೀತಿಯ ಹೊಸ ಒಂದು ಪ್ರಯೋಗ. ಈ ಮೆಂತ್ಯ ಮೊಳಕೆ ಏನಿದೆಯಲ್ಲ ಇದರದ್ದು ಕ್ವಾಲಿಟಿ ಅನಾಲಿಸಿಸ್ ನಾವೇನು ಮಾಡ್ತಾ ಇದ್ದೀವಿ ಅಥವಾ ಅದರದ್ದು ಅಣುಜೈವಿಕ ಶಾಸ್ತ್ರದಲ್ಲಿ ಅದು ಯಾವ ರೀತಿಯಲ್ಲಿ ಬದಲಾವಣೆ ಹೊಂದುತ್ತೋ ಇಲ್ವೋ ಅಥವಾ ಗಗನಯಾನಿಗಳ ಆರೋಗ್ಯಕ್ಕೆ ಅದು ಎಷ್ಟು ಮುಖ್ಯ ಆಗುತ್ತೆ ಅಂತ ಹೇಳೋದು ನಾವು ಪ್ರಯೋಗ ಮುಗಿದ ನಂತರ ಬಹುಶಃ ಎಲ್ಲ ರಿಸಲ್ಟ್ ಬರುತ್ತೆ. ಆವಾಗ ಬಹುಶಃ ಎಲ್ಲರಿಗೂ ಈ ವಿಷಯದಲ್ಲಿ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಹೇಳಬಯಸ್ತೇನೆ. ಮತ್ತು ಇದೊಂದು ರೀತಿಯ ಒಂದು ಹೊಸ ಒಂದು ಪ್ರಯೋಗ. ಆದ್ದರಿಂದ ಈ ನಿಟ್ಟಿನಲ್ಲಿ ನಾವು ಇಸ್ರೋ ಮತ್ತು ನಮ್ಮ ಕೃಷಿ ವಿಶ್ವವಿದ್ಯಾಲಯಕ್ಕೆ ಯಾವಾಗಲೂ ಆಭಾರಿಯಾಗಿರುತ್ತೇವೆ. ನಮ್ಮ ಈ ಪ್ರತಿಯೊಂದು ಎಕ್ಸ್ಪೆರಿಮೆಂಟಿನ ಹಿಂದೆ ಬೆನ್ನೆಲುಬಾಗಿ ನಿಂತು ಮತ್ತು ವೀಕ್ಷಕರಿಗೂ ಕೂಡ ನಾನು ಬಹಳ ಅಭಿಮಾನದಿಂದ ನಾನು ಧನ್ಯವಾದ
ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.